ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಳುಬಾಗಿಲು ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಘಟಕದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಇವತ್ತು ಆಯೋಜನೆ ಮಾಡಿದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಆಟೋ ಡ್ರೈವರ್ಗಳು, ಅವರ ಒಂದು ಫ್ಯಾಮಿಲಿ ಮತ್ತೆ ಸಾರ್ವಜನಿಕರು, ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಈ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿದ್ರು. ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲಾ ಸಂಚಾಲಕರಾಗಿರುವಂತಹ ನಮ್ಮ ಮಂಜು ಅಣ್ಣನವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ ಸಂದರ್ಭದಲ್ಲಿ. ಅದೇ ರೀತಿ ವಿಶೇಷವಾಗಿ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಂ ಪಾಷಾ ಅಣ್ಣನವರು, ಉಪಾಧ್ಯಕ್ಷರಾಗಿರುವಂತಹ ಶಂಕರಣ್ಣನವರು, ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮುನ್ರಾಜ್ ಅಣ್ಣನವರು, ಖಜಾನ್ಸಿ ಆಗಿರುವಂತಹ ರಾಮಚಂದ್ರಣ್ಣನವರು, ಸಂಚಾಲಕರಾಗಿರುವಂತಹ ನಮ್ಮ ಅಕ್ಮಲ್ ಖಾನ್ ರವರು, ಗೌರವಾಧ್ಯಕ್ಷರುಗಳಾಗಿರುವಂತಹ ಆರ್ಮುಗಂ ಅಣ್ಣನವರು, ಅದೇ ರೀತಿ ಮತ್ತೊಬ್ಬರು ಗೌರವಾಧ್ಯಕ್ಷರಾಗಿರುವಂತಹ ನಮ್ಮ ತಿಪ್ಪಣ್ಣನವರು, ಎಲ್ಲರೂ ಕೂಡ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿ ಯಶಸ್ವಿಯನ್ನು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಮಗದೊಮ್ಮೆ ಇಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಆರೋಗ್ಯವಿದೆ ಆಟೋ ಡ್ರೈವರ್ಗಳಿಗೆ ವಿಶೇಷವಾಗಿ ಯಾವುದೇ ಒಂದು ಇಷ್ಟು ವರ್ಷಗಳಾದ್ರೂ ಕೂಡ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರ್ಲಿಲ್ಲ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಏನು 8 ದಿನಗಳ ಹಿಂದೆ ಕಾರ್ಯಕ್ರಮವನ್ನ ಅಧ್ಯಕ್ಷಗಳು, ಉಪಾಧ್ಯಕ್ಷಗಳನ್ನ, ಸದಸ್ಯರುಗಳನ್ನ ಆಯ್ಕೆ ಮಾಡಿ ಆಟೋ ಘಟಕ ನೂತನವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ನಿರ್ಮಾಣ ಮಾಡಿದ್ದೇವೆ. ಅದರ ಜೊತೆಗೆ ಆವತ್ತಿನ ದಿವಸ 200 ಜನಕ್ಕೆ ಆಟೋ ಡ್ರೈವರ್ಗೆ ಸಮವಸ್ತ್ರಗಳನ್ನ ಕೂಡ ನಾವು ವಿತರಣೆ ಮಾಡಿದೀವಿ. ಅದರ ಜೊತೆಗೆ 40 ವರ್ಷ 50 ವರ್ಷಗಳಿಂದ ಏನ್ ಆಟೋ ಓಡಿಸ್ಕೊಂಡು ಹಿರಿಯರಿದ್ದಾರೆ ಅವ್ರಿಗೂ ಕೂಡ ಸನ್ಮಾನ ಮಾಡೋದ್ರ ಮುಖಾಂತರ, ಯಾಕೆ ಅಂದ್ರೆ ಅವರ ಜೀವನ 50 ವರ್ಷಗಳಿಂದ ಆಟೋದಲ್ಲೇ ಸಾಗಿರ್ತದೆ. ಅವ್ರನ್ನ ಯಾರು ಕೂಡ ಗುರುತಿಸಿರಲ್ಲ. ಕಾಂಗ್ರೆಸ್ ಅವರಾಗಿರ್ಬೋದು, ಬಿಜೆಪಿ ಅವರಾಗಿರ್ಬೋದು, JDS ಅವರಾಗಿರ್ಬೋದು, ಬಳಸ್ಕೊಂತಾರೆ. ಆ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ TA ನಾರಾಯಣಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಪ್ರತಿ ಒಂದು ತಾಲೂಕಿನಲ್ಲಿ ಕೂಡ ಆಟೋ ಘಟಕ ಇದೆ. ಇಲ್ಲಿ ಮುಳಬಾಗಿಲಿನಲ್ಲಿ ಆಟೋ ಘಟಕ ಇರ್ಲಿಲ್ಲ. ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರನ್ ಅವರು ಕೇಳಿದಾಗ, ಖಂಡಿತವಾಗ್ಲೂ ಮಾಡ್ರಪ್ಪ ಅಂದ್ಬಿಟ್ಟು ಸಹಕಾರ ಕೊಡ್ತೀನಿ ಅಂದ್ಬಿಟ್ಟು ಅವರು ಕೂಡ మన ಕಾರ್ಯಕ್ರಮ ಬಂದಿದ್ದು. ಆದ್ರಿಂದ ವಿಶೇಷವಾಗಿ ಆಟೋ ಡ್ರೈವರ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಸದಾ ಅವರು ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಟೋ ಮೊಬೈಲ್ ನ ಮಾಲೀಕರಾಗಿರುವಂತಹ ಫಯೋಣ್ಣವರು ತುಂಬಾ ಆಸಕ್ತಿ ಕೊಟ್ಟು, ಏನೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ನಂದು ಒಂದು ಪಾಲಿರ್ಲಿ ಅಂತ ಹೇಳ್ಬಿಟ್ಟು ಡ್ರೈವರ್ಗಳ ಬಾಧೆ ನಮ್ಮ ಫಯೋಣ್ಣ ಗೊತ್ತಿದೆ. ಆದ್ರಿಂದ ಅವರು ಕೈ ಜೋಡಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಎಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗೋಣ ಅಂತ ಹೇಳ್ತಾ, ನಮ್ಮ ಆರ್ಮುಗಂ ಅಣ್ಣನವರು ಎಷ್ಟೇ ಕಾರ್ಯಕ್ರಮ ಬಿಸಿ ಇದ್ದು ಕೂಡ ಬೆಳಗ್ಗೆ 10 ಗಂಟೆಗೆ ಬಂದವರು, 3 ಗಂಟೆ ಆಗ್ತಾ ಬಂದ್ರು ಕೂಡ ಆರ್ಮುಗಂ ಅಣ್ಣನವರು, ತಿಪ್ಪಣ್ಣನವರು, ಶಂಕರಣ್ಣನವರು, ಮುನ್ರಾಜಣ್ಣನವರು, ಅಕ್ಮಲ್ ಅಣ್ಣನವರು ಎಲ್ಲರೂ ಕೂಡ ನೋಡಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾರೆ. ಸರಿ ತಪ್ಪುಗಳಿರ್ತವೆ, ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಮನೋಭಾವನೆ ನಿಜವಾಗ್ಲೂ ಆಟೋ ಡ್ರೈವರ್ಗೆ ಇದೆಯಂದ್ರೆ ನಾನು ನಿಜವಾಗ್ಲೂ ಆಶ್ಚರ್ಯದ ಮಾತುಗಳೆಲ್ಲ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾನು ಇದ್ದು ಎಲ್ಲಾ ಪೂರ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡೋಣ ಅಂತ ಧೈರ್ಯ ತುಂಬಿ ಎಲ್ಲ ಆಟೋ ಡ್ರೈವರ್ಗಳನ್ನ ಕರೆಸಿ ಆರೋಗ್ಯ ತಪಾಸಣೆಯಲ್ಲಿ ಅವ್ರಿಗೆ ಆಟೋ ಡ್ರೈವರ್ ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿರುವಂತಹ ಈ ನಮ್ಮ 7 ಜನ ಸದಸ್ಯರು, ಏನು ರಕ್ಷಣಾ ವೇದಿಕೆ ಘಟಕದ ಕರ್ವೆ ಘಟಕದ ಆಟೋ ಘಟಕದ ಏನು ಸದಸ್ಯರಿದ್ದಾರೆ, ಅವ್ರು ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಾಗಿರ್ಬೋದು, ರಾಜ್ಯ ಮಟ್ಟದಲ್ಲಿ ಕೂಡ ಆಗಿರ್ಬೋದು, ನಾವೆಲ್ಲರೂ ಕೂಡ ಅವ್ರ ಜೊತೆಗಿದ್ದು ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಜಿಲ್ಲಾ ಸಂಚಾಲಕರಾಗಿರುವಂತಹ ಮಂಜಣ್ಣನವರು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಯಶಸ್ವಿಗೊಳಿಸಿದ್ದಾರೆ. ಆಕಸ್ಮಿಕವಾಗಿ ಬಂದು ಇದನ್ನ ನಾನು ಫೋನ್ ಮಾಡಿದ್ರು, ಅಣ್ಣ ಎಲ್ಲ ಈ ಕಾರ್ಯಕ್ರಮದಲ್ಲಿ ತಕ್ಕಂತ ಅವ್ರು ಯಾಕೆ ಹೇಳಿ ಒಂದು ಅಭಿಮಾನ, ಆಸೆ ಅನ್ನೋದನ್ನ ಆಟೋ ಡ್ರೈವರ್ಗಳ ತಕ್ಷಣ ಪ್ರತಿಯೊಬ್ಬರಿಗೂ ಪ್ರಾಣ ಇರ್ತದೆ. ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ನೋಡಿ, ಈ ಕಾಂಗ್ರೆಸ್ ಅವರು, ಬಿಜೆಪಿ, JDS ಇದಾರಲ್ಲ, ಅವ್ರಿಗಿಲ್ಲ. ಅವ್ರು ಏನ್ ಗೊತ್ತಾ, ಬರೀ ಬಳಸ್ಕೊಳ್ಳೋದಕ್ಕಷ್ಟು ಅಷ್ಟೇ ಅವ್ರಿಗೆ.
ಅವ್ರಿಗೇನಾದ್ರು ಒಂದು ಮಾಡೋಣ, ಆಟೋ ಡ್ರೈವರ್ಗಳು ಇದೆ ನಮ್ಮ ತಾಲೂಕಿನಲ್ಲಿ, ಅವ್ರಿಗೇನಾದ್ರು ಮಾಡೋಣ, ಅವರ ಒಂದು ಕುಟುಂಬಸ್ಥರಿಗೆ ಏನೋ ಮಾಡೋಣ ಅಂತ ನಿಜವಾಗ್ಲೂ ಎಷ್ಟೋ ಜನ ಬಾಡಿಗೆ ಮನೆಗಳಲ್ಲಿ ಬಾಡಿಗೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಆಟೋ ಡ್ರೈವರ್ಗಳು. ನಾನು ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವ್ರನ್ನ ಮನವಿ ಮಾಡ್ಕೊಂತೀನಿ. ಏನ್ ಆಟೋ ಡ್ರೈವರ್ಗಳಿದ್ದಾರೆ, ಯಾರಿಗೆ ಈ ಮನೆಗಳಿಲ್ಲ, ಅವ್ರಿಗೇನಾದ್ರು ತಮ್ಮ ಮುಖಾಂತರ ಒಂದು ಸೈಡ್ ನಿರ್ಮಾಣ ಮಾಡಿಕೊಟ್ರೆ ಯಾವತ್ತೂ ಕೂಡ ಅವರು ನಿಮ್ಮ ಹೆಸರನ್ನ ನೆನಪು ಮಾಡ್ಕೊಂತಾರೆ ಅಂತ ತಮ್ಮಲ್ಲಿ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಈ ಸಂದರ್ಭದಲ್ಲಿ ಈ ಒಂದು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಂಶೋದಯ ಆಸ್ಪತ್ರೆಯ ಸಹಯೋಗದಲ್ಲಿ ಆಟೋ ಘಟಕದ ಮುಂಚೂಣಿಯಲ್ಲಿ ಇವತ್ತೇನು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷ ಆಗಿರುವಂಥ ಹುಸೇನ್ ರವರ ಅಧ್ಯಕ್ಷತೆಯಲ್ಲಿ ಮುಳಬಾಗಿಲು ನಗರ ಘಟಕದ ಆಟೋ ಘಟಕದ ಅಧ್ಯಕ್ಷ ಸಮ್ಮುಖದಲ್ಲಿ ಇವತ್ತೇನು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದೀರಿ. ತಮಗೆಲ್ರಿಗೂ ಈ ಒಂದು ನಾಗರಿಕ ಕಳಕಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ವರ್ಷಗಳಿಂದ ಹೋರಾಟದ ರೂಪದಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಿದೆ. ಅದರ ಭಾಗವಾಗಿ ಯಾವತ್ತೂ ಒಂದು ಸಂಘಟನೆ ಹೋರಾಟನೇ ಮಾಡ್ಕೊಂಡಿದ್ರೆ ಶೋಷಣೆಗೆ ಒಳಗಾಗಿರುವಂಥದ್ದು ಇರ್ಬೋದು, ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ ಮುಂಚೂಣಿಯಲ್ಲಿರುವಂಥ ಸಂಘಟನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ. ಅದರಲ್ಲೂ ಕೂಡ ಗಡಿಭಾಗ ಆಗಿದ್ರು ಸಹ ಮುಳಬಾಗಲದಲ್ಲಿ ಹುಸೇನ್ ಅವ್ರಿಗಿದು ಇಷ್ಟೊತ್ತು ಹೇಳ್ತಾ ಇದ್ದೆ. ನಾನು ಕಂಡಂತೆ 14 ವರ್ಷದಿಂದ ಸಂಘಟನೆಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಳಬಾಗಿಲು ತಾಲೂಕಿನಲ್ಲಿ ನೀವು ಅಧ್ಯಕ್ಷ ಆದ್ಮೇಲೆ ಸರ್ಕಾರಿ ಕಚೇರಿಗಳಲ್ಲಿರ್ಬೋದು, ರಾಜಕಾರಣಿಗಳು ಹೊರತುಪಡಿಸಿ ಏನಾದರೂ ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರೆ ಅದು ನಿಮ್ಮ ಅಧ್ಯಕ್ಷತೆಯಲ್ಲಿ ಅಂತ ಗೌರವದಿಂದ ಗರ್ವದಿಂದ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಿಷ್ಟೇ, ಏನು ಸಂಘಟನೆಗಳವ್ರು ಇವತ್ತು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಆಟೋ ಘಟಕಕ್ಕೆ ಏನಿವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಿದ್ದೀವಿ. ಇದು ಉದ್ದೇಶ ಇಷ್ಟೇ, ಸರ್ಕಾರ ಇವತ್ತಾದ್ರೂ ಎಚ್ಚೆತ್ಕೊಂಡು ಸರ್ಕಾರದಿಂದ ಬರುವಂತ ಎಲ್ಲ ಆಟೋ ಚಾಲಕರಿಗಿರ್ಬೋದು, ಆಟೋ ಸಂಘದವ್ರಿಗಿರ್ಬೋದು ಬರುವಂತ ಎಲ್ಲ ಅನುದಾನಗಳನ್ನ ನೇರವಾಗಿ ಅವ್ರಿಗೆ ತಲುಪಿಸುವಂತ ಕೆಲಸ ಆಗ್ಬೇಕು. ಇವತ್ತೆಲ್ಲ ಹೇಳ್ತಾರೆ ರಾಜಕಾರಣಿಗಳು, ಓಟ್ ಬಂದಂತ ಸಮಯದಲ್ಲಿ ನಾವು ನಿಮ್ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಏನಾದ್ರೂ ಅನ್ಯಾಯಕ್ಕೆ ಒಳಗಾದಾಗ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುವಂತದ್ದು ಹೋರಾಟಗಾರರೇ. ಅದರಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷ ಹುಸೇನ್ ರವರು ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಈ ಮುಖಾಂತರ ತಮ್ಗೆ ತಿಳಿಸ್ತೀನಿ. ಮುಂದಿನ ದಿನಗಳಲ್ಲಿ ಅನೇಕ ಇಂತಹ ಸಮಾಜಮುಖಿ ಕೆಲಸಗಳು ಹುಸೇನ್ ರವರು ಮುಳಬಾಗಿಲಲ್ಲಿ ಮಾಡಲಿ, ಅವರ ಅಧ್ಯಕ್ಷತೆಯಲ್ಲಿ ಇನ್ನ ನಮ್ಮ ಸಂಘಟನೆ ಬಲಿಷ್ಠಗೊಳಿಸಲಿ. ಅವ್ರಿಗೆ ಎಲ್ಲಾ ರೀತಿಯಂತ ಸಹಕಾರ ಕೋಲಾರ ಜಿಲ್ಲಾಧ್ಯಕ್ಷ ಆಗಿಂತ ಮೆಡೆಯಾಳ MK ರಾಘವಣ್ಣವ್ರು ಇರ್ಬೋದು, ಅವ್ರ ಸಹಪಾಠಿಗಳಾಗಿ ನಾವಿರ್ಬೋದು, ಎಲ್ಲಾ ರೀತಿಯಂತ ಸಹಕಾರ ಅವ್ರು ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿ ಕರೆಸಿ 2 ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ. ಬನ್ನಿ ಸರ್. ಏನ್ ಮಾಡಿಲ್ಲ ಬರ್ರ ನೀನು ಬರ್ರ ಅಣ್ಣ.